ಲಾಕ್ಡೌನ್ ಆಗೇ ಹೋಯ್ತು, ಎಲ್ಲ ಮುಗ್ದೇ ಹೋಯ್ತು, ಅಥವಾ ಈ ವೈರಸ್ ಒಂದು ಬಾರಿ ದೇಹದ ಒಳಗೆ ಹೋದರೆ ಮನುಷ್ಯನ ಜೀವನವೇ ಮುಗ್ದೋಯ್ತು, ಹೀಗೆಲ್ಲ ಹೆದರಿಸುವ ಅವಶ್ಯಕತೆ ಇಲ್ಲ. ರಿಪಬ್ಲಿಕ್ ಕನ್ನಡ ವಸ್ತುನಿಷ್ಠವಾಗಿ ಈ ವೈರಸ್ನ ಕುರಿತಾದ ಮಾಹಿತಿಯನ್ನು ಬೆಳಗಿನಿಂದಲೂ ಕೂಡ ಹಂಚಿಕೊಳ್ತಾ ಇದೆ. ಫ್ಯಾಕ್ಟ್ ಬೇಸ್ಡ್ ಆರೋಗ್ಯ ಇಲಾಖೆ, ಆರೋಗ್ಯ ಸಚಿವರು ಕೊಟ್ಟಿರುವ ಮಾಹಿತಿ, ವೈದ್ಯರು ಕೊಟ್ಟಿರುವ ಮಾಹಿತಿಯನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅದರ ಭಾಗವಾಗಿ ಏನಿದು ವೈರಸ್, ಹೇಗೆ ಹರಡುತ್ತೆ, ಇದರ ಗುಣಲಕ್ಷಣಗಳು ಏನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ HMPV, ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಸದ್ದು ಮಾಡ್ತಾ ಇರುವ ಈ HMPV ಅಂದರೆ ಏನು? HMPV ಅಂದರೆ ಫುಲ್ ಫಾರ್ಮ್ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅಂತ ಹೇಳಿ. ಇದೊಂದು RNA ವೈರಸ್. ಈ ಕೊರೋನಾ ಬಂದ ಸಂದರ್ಭದಲ್ಲೂ ಕೂಡ ಆ ವೈರಸ್ಸನ್ನು ಡಿಟೆಕ್ಟ್ ಮಾಡಿ ಅದು ಯಾವ ತಳಿಯದ್ದು, ಹಾಗೆ ಅದರಿಂದ ಆಗಬಲ್ಲಂತಹ ಪರಿಣಾಮಗಳೇನು, ಅದರ ಮ್ಯೂಟೇಷನ್ ರೇಟ್ ಏನು, ಈ ರೀತಿಯಾಗಿ ಸಾಕಷ್ಟು ಮಾಹಿತಿಗಳು ವೈದ್ಯಕೀಯ ಲೋಕದಿಂದ ಹೊರಬಂದಿದ್ದನ್ನು ನೀವು ಗಮನಿಸಿದ್ರಿ. ನ್ಯೂಮೋನಿಯಾ ಉಂಟು ಮಾಡುವಂತಹ ವೈರಸ್ನ ಪ್ರಭೇದಕ್ಕೆ ಸೇರಿರೋದು HMP ವೈರಸ್ ಕೂಡ. ಇನ್ನು ಇದು ಈಗ ಕಂಡುಕೊಂಡಿರುವ ಅಥವಾ ಈಗ ಯಾವಾಗಲೂ ಹುಟ್ಟಿರುವ ವೈರಸ್ ಅಲ್ಲ, ಬದಲಾಗಿ ದಶಕಗಳ ಹಿಂದೆ 2001ರಲ್ಲಿಯೇ ಡಚ್ನಲ್ಲಿ ಈ ಒಂದು ವೈರಸ್ನ ಪ್ರಭೇದ ಇರೋದು ಸಂಶೋಧನೆ ಮಾಡಲಾಗಿದೆ. ಆದರೆ ಗಮನಾರ್ಹ ಸಂಗತಿ ಅಂದರೆ 2001 ಹತ್ತತ್ರ 20-25 ವರ್ಷಗಳಾಗಿ ಹೋಗಿದೆ. 20-25 ವರ್ಷಗಳ ಹಿಂದೆ ಈ ವೈರಸ್ ಪತ್ತೆಯಾಗಿದ್ರೂ ಕೂಡ ಈವರೆಗೂ ಇದಕ್ಕೆ ಸರಿಯಾದ ಒಂದು ಔಷಧಿ ಅಥವಾ ಲಸಿಕೆ ಅನ್ನೋದು ಈವರೆಗೂ ಲಭ್ಯವಾಗಿಲ್ಲ ಅಥವಾ ತಯಾರಾಗಿಲ್ಲ ಅಂಥೇಳಿ. ಹೇಗೆ ಹರಡುತ್ತೆ ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ, ಅದಕ್ಕೆ ಸಂಬಂಧಪಟ್ಟ ಅಂಶವನ್ನು ಕೂಡ ಗಮನಿಸ್ತಾ ಹೋಗೋಣ. HMPV ಸೋಂಕಿತ ವ್ಯಕ್ತಿಯಿಂದ ಹರಡುತ್ತೆ. ಆಬ್ವಿಯಸ್ಲಿ ಕೊರೋನಾ ಕೂಡ ಹೀಗೆ, ಒಬ್ಬ ಸೋಂಕಿತ ವ್ಯಕ್ತಿಯ ಸಂಪರ್ಕದಲ್ಲಿ ಮತ್ತೋರ್ವರು ಬಂದ ಸಂದರ್ಭದಲ್ಲಿ ಅವರ ದೇಹದ ಇಮ್ಯುನಿಟಿಯ ಆಧಾರದ ಮೇಲೆ ಈ ವೈರಸ್ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು ನಿರ್ಧರಿತವಾಗುತ್ತೆ. HMPV ಕೂಡ ಸೋಂಕಿತ ವ್ಯಕ್ತಿಯಿಂದಲೇ ಹರಡುವಂತಹ ಒಂದು ಕಾಯಿಲೆ ಆಗಿದೆ. ಇನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಈ ಸೋಂಕು ಹರಡುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸೋಂಕಿತರೊಂದಿಗೆ ನಿಕಟ ಸಂಪರ್ಕ ಇದ್ದರೆ ಮಾತ್ರ ಈ ರೋಗ ಗುಣಲಕ್ಷಣಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಕೆಮ್ಮು, ಸೀನು ಇತ್ಯಾದಿಗಳಿಂದ ಕೂಡ ಹರಡುತ್ತೆ. ಸೋಂಕಿತ ವ್ಯಕ್ತಿ ಬಳಸಿದ ವಸ್ತುಗಳನ್ನು ಮತ್ತೋರ್ವರು ಮುಟ್ಟಿದ ಸಂದರ್ಭದಲ್ಲೂ ಕೂಡ ಸೋಂಕು ಹರಡುವ ಸಾಧ್ಯತೆ ಇದೆ. 3-6 ದಿನಗಳಲ್ಲಿ ಸೋಂಕಿನ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. 14 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಸೋಂಕು ಕಾಣಿಸ್ಕೊಳ್ಳೋದು ಹೆಚ್ಚು. ಸೋಂಕಿನ ಲಕ್ಷಣ ಇದೆ ಅಂತ ಗೊತ್ತಾದಾಗ ಮಾಡಬೇಕಾಗಿರೋದು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ. ಸ್ಯಾನಿಟೈಸರ್ ಬಳಕೆ ನಿಮಗೆ ಗೊತ್ತಿದೆ, ಕೋವಿಡ್ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಲಾಗ್ತಾ ಇತ್ತು. ಇನ್ನು ಬಳಸಿದ ಕರವಸ್ತ್ರವನ್ನು, ಹ್ಯಾಂಡ್ ಕರ್ಚೀಫನ್ನು ಮತ್ತೆ ಬಳಸದೇ ಇರೋದು ಒಳ್ಳೆಯದು. ಸೋಂಕು ತಗುಲಿದೆ ಅನ್ನೋದು ಗೊತ್ತಾದ ನಂತರದಲ್ಲಿ ಬೇರೆಯವರ ಜೊತೆಯಲ್ಲಿ ಸಂಪರ್ಕಕ್ಕೆ ಬಾರದೇ ಇರೋದು ಉತ್ತಮ. ಹಾಗೆ ಕಣ್ಣು, ಮೂಗು, ಬಾಯಿ ಇದನ್ನು ಮುಟ್ಕೊಳ್ಳದೆ ಇದ್ದರೆ ಒಳ್ಳೆಯದು ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಇರೋದು ಉತ್ತಮ, ಜನರ ಜೊತೆಯಲ್ಲಿ ಬೆರಿಬೇಡಿ ಅಂತ ಹೇಳಿ, ಸಾರ್ವಜನಿಕ ಸ್ಥಳಗಳಲ್ಲಿ ಉಗಿಯೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳಿ. ಯಾರಿಗೆಲ್ಲ ಸೋಂಕಿನ ಗುಣಲಕ್ಷಣಗಳು ಕಂಡು ಬಂದಿದೆ ಅವ್ರು ಮಾಡಬೇಕಾಗಿರೋದು, ಮಾಡಬಾರ್ದಾಗಿರೋದು ಏನು ಅನ್ನೋದನ್ನು ಆರೋಗ್ಯ ಇಲಾಖೆ ಪಟ್ಟಿ ಮಾಡಿಕೊಟ್ಟಿರೋದರ ಅಂಶಗಳಿದು. ಲಾಕ್ಡೌನ್ ಆಗೇ ಹೋಯ್ತು, ಎಲ್ಲ ಮುಗ್ದೇ ಹೋಯ್ತು, ಅಥವಾ ಈ ವೈರಸ್ ಒಂದು ಬಾರಿ ದೇಹದ ಒಳಗೆ ಹೋದರೆ ಮನುಷ್ಯನ ಜೀವನವೇ ಮುಗ್ದೋಯ್ತು, ಹೀಗೆಲ್ಲ ಹೆದರಿಸುವ ಅವಶ್ಯಕತೆ ಇಲ್ಲ. ರಿಪಬ್ಲಿಕ್ ಕನ್ನಡ ವಸ್ತುನಿಷ್ಠವಾಗಿ ಈ ವೈರಸ್ನ ಕುರಿತಾದ ಮಾಹಿತಿಯನ್ನು ಬೆಳಗಿನಿಂದಲೂ ಕೂಡ ಹಂಚಿಕೊಳ್ತಾ ಇದೆ. ಫ್ಯಾಕ್ಟ್ ಬೇಸ್ಡ್ ಆರೋಗ್ಯ ಇಲಾಖೆ, ಆರೋಗ್ಯ ಸಚಿವರು ಕೊಟ್ಟಿರುವ ಮಾಹಿತಿ, ವೈದ್ಯರು ಕೊಟ್ಟಿರುವ ಮಾಹಿತಿಯನ್ನು ನಿಮ್ಮ ಮುಂದಿಡುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಅದರ ಭಾಗವಾಗಿ ಏನಿದು ವೈರಸ್, ಹೇಗೆ ಹರಡುತ್ತೆ, ಇದರ ಗುಣಲಕ್ಷಣಗಳು ಏನು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ HMPV,
ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಸದ್ದು ಮಾಡ್ತಾ ಇರುವ ಈ HMPV ಅಂದರೆ ಏನು? HMPV ಅಂದರೆ ಫುಲ್ ಫಾರ್ಮ್ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅಂತ ಹೇಳಿ. ಇದೊಂದು RNA ವೈರಸ್. ಈ ಕೊರೋನಾ ಬಂದ ಸಂದರ್ಭದಲ್ಲೂ ಕೂಡ ಆ ವೈರಸ್ಸನ್ನು ಡಿಟೆಕ್ಟ್ ಮಾಡಿ ಅದು ಯಾವ ತಳಿಯದ್ದು, ಹಾಗೆ ಅದರಿಂದ ಆಗಬಲ್ಲಂತಹ ಪರಿಣಾಮಗಳೇನು, ಅದರ ಮ್ಯೂಟೇಷನ್ ರೇಟ್ ಏನು, ಈ ರೀತಿಯಾಗಿ ಸಾಕಷ್ಟು ಮಾಹಿತಿಗಳು ವೈದ್ಯಕೀಯ ಲೋಕದಿಂದ ಹೊರಬಂದಿದ್ದನ್ನು ನೀವು ಗಮನಿಸಿದ್ರಿ. ನ್ಯೂಮೋನಿಯಾ ಉಂಟು ಮಾಡುವಂತಹ ವೈರಸ್ನ ಪ್ರಭೇದಕ್ಕೆ ಸೇರಿರೋದು HMP ವೈರಸ್ ಕೂಡ. ಇನ್ನು ಇದು ಈಗ ಕಂಡುಕೊಂಡಿರುವ ಅಥವಾ ಈಗ ಯಾವಾಗಲೂ ಹುಟ್ಟಿರುವ ವೈರಸ್ ಅಲ್ಲ, ಬದಲಾಗಿ ದಶಕಗಳ ಹಿಂದೆ 2001ರಲ್ಲಿಯೇ ಡಚ್ನಲ್ಲಿ ಈ ಒಂದು ವೈರಸ್ನ ಪ್ರಭೇದ ಇರೋದು ಸಂಶೋಧನೆ ಮಾಡಲಾಗಿದೆ. ಆದರೆ ಗಮನಾರ್ಹ ಸಂಗತಿ ಅಂದರೆ 2001 ಹತ್ತತ್ರ 20-25 ವರ್ಷಗಳಾಗಿ ಹೋಗಿದೆ. 20-25 ವರ್ಷಗಳ ಹಿಂದೆ ಈ ವೈರಸ್ ಪತ್ತೆಯಾಗಿದ್ರೂ ಕೂಡ ಈವರೆಗೂ ಇದಕ್ಕೆ ಸರಿಯಾದ ಒಂದು ಔಷಧಿ ಅಥವಾ ಲಸಿಕೆ ಅನ್ನೋದು ಈವರೆಗೂ ಲಭ್ಯವಾಗಿಲ್ಲ ಅಥವಾ ತಯಾರಾಗಿಲ್ಲ ಅಂಥೇಳಿ. ಹೇಗೆ ಹರಡುತ್ತೆ ಈ ವೈರಸ್ ಒಬ್ಬರಿಂದ ಒಬ್ಬರಿಗೆ, ಅದಕ್ಕೆ ಸಂಬಂಧಪಟ್ಟ ಅಂಶವನ್ನು ಕೂಡ ಗಮನಿಸ್ತಾ ಹೋಗೋಣ. HMPV ಸೋಂಕಿತ ವ್ಯಕ್ತಿಯಿಂದ ಹರಡುತ್ತೆ. ಆಬ್ವಿಯಸ್ಲಿ ಕೊರೋನಾ ಕೂಡ ಹೀಗೆ, ಒಬ್ಬ ಸೋಂಕಿತ ವ್ಯಕ್ತಿಯ ಸಂಪರ್ಕದಲ್ಲಿ ಮತ್ತೋರ್ವರು ಬಂದ ಸಂದರ್ಭದಲ್ಲಿ ಅವರ ದೇಹದ ಇಮ್ಯುನಿಟಿಯ ಆಧಾರದ ಮೇಲೆ ಈ ವೈರಸ್ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದು ನಿರ್ಧರಿತವಾಗುತ್ತೆ. HMPV ಕೂಡ ಸೋಂಕಿತ ವ್ಯಕ್ತಿಯಿಂದಲೇ ಹರಡುವಂತಹ ಒಂದು ಕಾಯಿಲೆ ಆಗಿದೆ. ಇನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಈ ಸೋಂಕು ಹರಡುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಸೋಂಕಿತರೊಂದಿಗೆ ನಿಕಟ ಸಂಪರ್ಕ ಇದ್ದರೆ ಮಾತ್ರ ಈ ರೋಗ ಗುಣಲಕ್ಷಣಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಕೆಮ್ಮು, ಸೀನು ಇತ್ಯಾದಿಗಳಿಂದ ಕೂಡ ಹರಡುತ್ತೆ. ಸೋಂಕಿತ ವ್ಯಕ್ತಿ ಬಳಸಿದ ವಸ್ತುಗಳನ್ನು ಮತ್ತೋರ್ವರು ಮುಟ್ಟಿದ ಸಂದರ್ಭದಲ್ಲೂ ಕೂಡ ಸೋಂಕು ಹರಡುವ ಸಾಧ್ಯತೆ ಇದೆ. 3-6 ದಿನಗಳಲ್ಲಿ ಸೋಂಕಿನ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. 14 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಸೋಂಕು ಕಾಣಿಸ್ಕೊಳ್ಳೋದು ಹೆಚ್ಚು. ಸೋಂಕಿನ ಲಕ್ಷಣ ಇದೆ ಅಂತ ಗೊತ್ತಾದಾಗ ಮಾಡಬೇಕಾಗಿರೋದು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ. ಸ್ಯಾನಿಟೈಸರ್ ಬಳಕೆ ನಿಮಗೆ ಗೊತ್ತಿದೆ, ಕೋವಿಡ್ ಸಂದರ್ಭದಲ್ಲೂ ಕೂಡ ಇದನ್ನೇ ಹೇಳಲಾಗ್ತಾ ಇತ್ತು. ಇನ್ನು ಬಳಸಿದ ಕರವಸ್ತ್ರವನ್ನು, ಹ್ಯಾಂಡ್ ಕರ್ಚೀಫನ್ನು ಮತ್ತೆ ಬಳಸದೇ ಇರೋದು ಒಳ್ಳೆಯದು. ಸೋಂಕು ತಗುಲಿದೆ ಅನ್ನೋದು ಗೊತ್ತಾದ ನಂತರದಲ್ಲಿ ಬೇರೆಯವರ ಜೊತೆಯಲ್ಲಿ ಸಂಪರ್ಕಕ್ಕೆ ಬಾರದೇ ಇರೋದು ಉತ್ತಮ. ಹಾಗೆ ಕಣ್ಣು, ಮೂಗು, ಬಾಯಿ ಇದನ್ನು ಮುಟ್ಕೊಳ್ಳದೆ ಇದ್ದರೆ ಒಳ್ಳೆಯದು ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಇರೋದು ಉತ್ತಮ, ಜನರ ಜೊತೆಯಲ್ಲಿ ಬೆರಿಬೇಡಿ ಅಂತ ಹೇಳಿ. ಸಾರ್ವಜನಿಕ ಸ್ಥಳಗಳಲ್ಲಿ